ಬೆಂಗಳೂರಿನಲ್ಲಿ ನಮ್ದೊಂದು ಮನೆ ಇರಬೇಕು, ಆ ಮನೆ ನಮ್ದಾಗಿರ್ಬೇಕು ಅಂತ ಅದೆಷ್ಟೋ ಜನರ ಒಂದಿಷ್ಟು ಆಸೆ ಇರುತ್ತೆ. ಆಸ್ತಿ ತೆರಿಗೆ ವ್ಯಾಪ್ತಿಗೆ ತರಬೇಕು ಅಂತ ಅನ್ನುವಂಥ ಉದ್ದೇಶದಿಂದ ಈ ಖಾತಾವನ್ನ ಕಡ್ಡಾಯವಾಗಿ ಮಾಡಿದ್ದಾರೆ. ಅಂದ್ರೆ ಹಾಗಾದ್ರೆ ಏನ್ ತಪ್ಪು ಮಾಡಿದ್ದು ಬಿಬಿಎಂಪಿ? ಮನೆಗಳನ್ನ ತೆಗೆದುಕೊಂಡಿದ್ದಾರೆ, ಅವರೆಲ್ಲರಿಗೂ ಕೂಡ ಇದೀಗ ಸಂಕಷ್ಟದ ಮೇಲೆ ಸಂಕಷ್ಟ ಬಂದೊಡ್ಡಿದೆ. ಕಳೆದ 1 ವರ್ಷದಿಂದಲೂ ಕೂಡ ಈ ಖಾತಾ ವಿತರಣೆಗೆ ಬೇಕಾದ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಆದ್ರೆ ಈ ರೀತಿ ಖಾತಾಗಳನ್ನ ವಿತರಣೆ ಮಾಡೋದಕ್ಕೂ ಮುಂಚೆ ಭಾರಿ ಎಡವಟ್ಟನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಆಸ್ತಿದಾರರ ದಾಖಲೆ ಹಾಗೂ ಮಾಹಿತಿ ಮೇಲೆ ಪರಿಣಾಮ ಬೀರುವ ಆತಂಕ ಎದುರಾಗ್ತಿದೆ. ಇದೀಗ 30,000ಕ್ಕೂ ಹೆಚ್ಚು ಆಸ್ತಿದಾರರಿಗೆ ಸಂಕಷ್ಟವನ್ನ ತಂದೊಡ್ಡುವ ಸಾಧ್ಯತೆ ಇದೆ. ರಾಜ್ಯಾದ್ಯಂತ ಆಸ್ತಿಗೆ ಈ ಖಾತಾ ವಿತರಣೆ ಮಾಡುವುದನ್ನ ಕಡ್ಡಾಯ ಮಾಡಲಾಗಿದೆ. ಅಂದಾಜಿನ ಪ್ರಕಾರ 30,000 ಆಸ್ತಿ ದಾಖಲೆಗಳ ಇದರಲ್ಲಿ ಇವೆ. ಈ ಲೋಪವನ್ನ ಬಿಬಿಎಂಪಿ ಕಂದಾಯ ವಿಭಾಗದ ಅಧಿಕಾರಿಗಳು ಒಪ್ಪಿಕೊಂಡಿದ್ದಾರೆ. ಬೆಂಗಳೂರು ಯಾವ ರೀತಿಯಾಗಿ ಬೆಳೀತಾ ಇದೆ ಅಂತಂದ್ರೆ, ಪ್ರತಿ ದಿನ ಪ್ರತಿ ಕ್ಷಣವೂ ಕೂಡ ಆಸ್ತಿ ರೇಟು ಜಾಸ್ತಿ ಆಗ್ತಾ ಇದೆ. ಸೊ ಅದಕ್ಕೆ ಹೇಳೋದು, ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಬೆಂಗಳೂರಿನಲ್ಲಿ ನಮ್ದೊಂದು ಮನೆ ಇರಬೇಕು, ಆ ಮನೆ ನಮ್ದಾಗಿರ್ಬೇಕು ಅಂತ ಅದೆಷ್ಟೋ ಜನರ ಒಂದಿಷ್ಟು ಆಸೆ ಇರುತ್ತೆ. ಬೆಂಗಳೂರು ಹೇಗೆ ಬೆಳೀತಾ ಇದೆ, ಹಾಗೆ ಭೂಗಳ್ಳರ ಹಾವಳಿ ಕೂಡ ಜಾಸ್ತಿ ಆಗೋಗ್ಬಿಟ್ಟಿದೆ. ನಾವೆಲ್ಲರೂ ಕೂಡ ಬೆಂಗಳೂರಿನಲ್ಲಿ ಜೀವನ ಮಾಡ್ತಾ ಇದ್ದೀವಿ ಅದಂದ್ರೆ ದುಬಾರಿ ದುನಿಯಾದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ ಅಂತಂದ್ರೆ ಬೆಂಗಳೂರಿನಲ್ಲಿ ಒಂದು ಮನೆ ಇರಬೇಕು, ಈ ನಗರದಲ್ಲಿ ನಮ್ಮ ಮನೆ ಇರಬೇಕು ಅಂತ. ಆದ್ರೆ ಈ ಆಸ್ತಿಗಳನ್ನ ನಮ್ಮ ಹೆಸರಿಗೆ ಮಾಡ್ಕೋಬೇಕು, ಹಾಗೆ ಮಾಡ್ಕೋಬೇಕು, ಹೀಗೆ ಮಾಡಬೇಕು ಅಂತ ಸಾಕಷ್ಟು ಜನ 108 ಆಫೀಸ್ಗಳಿಗೆ ಓಡಾಡ್ತಾ ಇರ್ತಾರೆ. ಅದರಲ್ಲೂ ಕೂಡ ಈ ಖಾತಾ ಒಂದು ಅಂತಂದ್ರೆ ಬಿಬಿಎಂಪಿ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬೆಂಗಳೂರಿನಲ್ಲಿ ಆಸ್ತಿಗಳ ಮಾರಾಟದ ಸಮಯದಲ್ಲಿ ಮೋಸವಾಗಬಾರದು ಅನ್ನೋ ಕಾರಣದಿಂದಾಗಿ ಆಸ್ತಿ ವ್ಯಾಪ್ತಿಯಿಂದಾಗಿ ಹೊರಗೆ ಉಳಿದಿರುವಂತಹ ಆಸ್ತಿಗಳನ್ನ ಆಸ್ತಿ ತೆರಿಗೆ ವ್ಯಾಪ್ತಿಗೆ ತರಬೇಕು ಅಂತ ಅನ್ನುವಂಥ ಉದ್ದೇಶದಿಂದ ಈ ಖಾತಾವನ್ನ ಕಡ್ಡಾಯವಾಗಿ ಮಾಡಿದೆ. ಆದ್ರೆ ಈ ಬಿಬಿಎಂಪಿ ಈ ಖಾತಾ ವಿತರಣೆ ಮಾಡುವುದಕ್ಕೆ ಮುಂಚೆ ಮಾಡಿರುವಂತಹ ಕೆಲಸ ಇದೀಗ ಬೆಂಗಳೂರಿನ ಸಾವಿರಾರು ಆಸ್ತಿದಾರರಿಗೆ ಸಂಕಷ್ಟವನ್ನ ತಂದೊಡ್ಬಿಟ್ಟಿದೆ. ಅಂತಂದ್ರೆ ಹಾಗಾದ್ರೆ ಏನ್ ತಪ್ಪು ಮಾಡಿದ್ದು ಬಿಬಿಎಂಪಿ? ಅಂದರೆ ಸಾವಿರಾರು ಜನ ಒಂದಿಷ್ಟು ಬಿಬಿಎಂಪಿ ಈ ಖಾತೆಯನ್ನ ವಿತರಣೆ ಮಾಡುವಂತಹ ಸಂದರ್ಭದಲ್ಲಿ 30,000ಕ್ಕೂ ಅಧಿಕ ಆಸ್ತಿದಾರರಿಗೆ ಒಂದಿಷ್ಟು ಸಂಕಷ್ಟ ಎದುರಾಗ್ಬಿಟ್ಟಿದೆ. ಬೆಂಗಳೂರಿನಲ್ಲಿ ಯಾರ್ಯಾರು ಈಗ ಕೆಲವೊಂದಿಷ್ಟು ಜನ ಆಸ್ತಿಯನ್ನ ತೆಗೆದುಕೊಂಡಿದ್ದಾರೆ, ಮನೆಗಳನ್ನ ತೆಗೆದುಕೊಂಡಿದ್ದಾರೆ, ಅವರೆಲ್ಲರಿಗೂ ಕೂಡ ಇದೀಗ ಸಂಕಷ್ಟದ ಮೇಲೆ ಸಂಕಷ್ಟ ಬಂದೊಡ್ಡಿದೆ. ಹಾಗಾದ್ರೆ ಅದನ್ನ ಸಂಪೂರ್ಣವಾಗಿ ನಾವು ನಿಮ್ಗೆ ಹೇಳ್ತಾ ಹೋಗ್ತೀವಿ ನೋಡಿ. ಬೆಂಗಳೂರು ಅಂತಂದ್ರೆ ಸಹಜವಾಗಿ ನಾವೆಲ್ಲರೂ ಕೂಡ ಸಿಲಿಕಾನ್ ಸಿಟಿ ಅಂತ ಕರಿತೀವಿ, IT ಹಬ್ ಅಂತ ಕರಿತೀವಿ. ಇದೆಲ್ಲದಕ್ಕೂ ಕೂಡ ಸಂಪೂರ್ಣವಾಗಿ ಅಭಿವೃದ್ಧಿ ಆಗಬೇಕು, ಹಾಗಾಗಬೇಕು, ಪ್ರತಿಯೊಂದು ಏರಿಯಾ ಕೂಡ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಬೆಂಗಳೂರು ಮಹಾನಗರ ಪಾಲಿಕೆ ಬಹಳ ಮುಖ್ಯವಾಗಿ ಬೇಕು. ಬಿಬಿಎಂಪಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯು ಕೂಡ ಬೆಂಗಳೂರಿನ ಅಂದಾಜು 24 ಲಕ್ಷ ಆಸ್ತಿದಾರರಿಗೆ ಈ ಖಾತಾ ನೀಡುವುದಕ್ಕೆ ಮುಂದಾಗಿದ್ದು, ಕಳೆದ 1 ವರ್ಷದಿಂದಲೂ ಕೂಡ ಈ ಖಾತಾ ವಿತರಣೆಗೆ ಬೇಕಾದ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಈಗಲೂ ಕೂಡ ಬೆಂಗಳೂರಿನ ಆಸ್ತಿದಾರರಿಗೆ ಈ ಖಾತಾ ವಿತರಣೆ ಮಾಡುವ ಪ್ರಕ್ರಿಯೆಯು ಕೂಡ ಜಾರಿಯಲ್ಲಿದೆ. ಇಲ್ಲಿಯವರೆಗೆ ಬಿಬಿಎಂಪಿಯ ಕಂದಾಯ ವಿಭಾಗದ ಅಧಿಕಾರಿಗಳು ಅಂದಾಜು 3.5 ಲಕ್ಷ ಆಸ್ತಿಗಳಿಗೆ ಈ ಖಾತಾ ವಿತರಣೆಯನ್ನ ಮಾಡಿದ್ದಾರೆ. ಆದ್ರೆ ಈ ರೀತಿ ಖಾತಾಗಳನ್ನ ವಿತರಣೆ ಮಾಡೋದಕ್ಕೂ ಮುಂಚೆ ಭಾರಿ ಎಡವಟ್ಟನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಆಸ್ತಿದಾರರ ದಾಖಲೆ ಹಾಗೂ ಮಾಹಿತಿ ಮೇಲೆ ಪರಿಣಾಮ ಬೀರುವ ಆತಂಕ ಎದುರಾಗ್ಬಿಟ್ಟಿದೆ. ಹೌದು, ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಎಲ್ಲ ಆಸ್ತಿಗಳಿಗೂ ಕೂಡ ಈ ಖಾತಾವನ್ನ ಕಡ್ಡಾಯವಾಗಿ ಮಾಡಲೇಬೇಕು. ಆಸ್ತಿಗಳ ಡಿಜಿಟಲ್ ಪ್ರಕ್ರಿಯೆ ಈ ಖಾತಾ ಆಗಿದೆ. ಬೆಂಗಳೂರಿನಲ್ಲಿ 2024 ಈ ಖಾತಾಗಳನ್ನ ಕೊಡುವುದಕ್ಕೆ ಆಸ್ತಿ ದಾಖಲೆಗಳನ್ನ ಡಿಜಿಟಲೀಕರಣ ಪ್ರಕ್ರಿಯೆ ಶುರು ಮಾಡಿದೆ. ಆದ್ರೆ ಇದಕ್ಕೂ ಮೊದಲು ಬಿಬಿಎಂಪಿ 2022ರಲ್ಲಿ ಪ್ರಾಯೋಗಿಕ ಈ ಖಾತಾ ವಿತರಣೆ ಮಾಡುವುದಾಗಿ ಒಂದಿಷ್ಟು ಕೆಲಸವನ್ನ ಮಾಡುತ್ತೆ. ಇದೀಗ 30,000ಕ್ಕೂ ಹೆಚ್ಚು ಆಸ್ತಿದಾರರಿಗೆ ಸಂಕಷ್ಟವನ್ನ ತಂದೊಡ್ಡುವ ಸಾಧ್ಯತೆ ಇದೆ. ಈ ಬಗ್ಗೆ ಈ ಸಂಬಂಧಕ್ಕೆ ಪಟ್ಟ ಹಾಗೆ ನಾವು ನೋಡ್ತಾ ಹೋದ್ರೆ TH ವರದಿಯನ್ನ ಮಾಡಿದೆ. ಬಿಬಿಎಂಪಿಯು ಬೆಂಗಳೂರಿನ ಆಸ್ತಿಗಳಿಗೆ ಈ ಖಾತಾ ಕಡ್ಡಾಯ ಮಾಡಿದೆ. ಮೊದಲು ಬೆಂಗಳೂರಿನಲ್ಲಿ ಆಸ್ತಿಗಳಿಗೆ ಈ ಖಾತಾ ವಿತರಿಸಲಾಗಿತ್ತು. ಇದಾದ ನಂತರ ರಾಜ್ಯಾದ್ಯಂತ ಆಸ್ತಿಗೆ ಈ ಖಾತಾ ವಿತರಣೆ ಮಾಡುವುದನ್ನ ಕಡ್ಡಾಯ ಮಾಡಲಾಗಿತ್ತು. ಆದ್ರೆ 2022ರಲ್ಲಿ ಈ ಯೋಜನೆಯನ್ನ ಭಾಗವಾಗಿ ಡಿಜಿಟಲಿ ಖಾತಾ ಪ್ರಮಾಣ ಪತ್ರಗಳನ್ನ ನೀಡುವ ಆಸ್ತಿಗಳ ದಾಖಲೆಗಳನ್ನ ಸ್ಕ್ಯಾನ್ ಮಾಡಲಾಗಿದೆ. ಅಂದಾಜಿನ ಪ್ರಕಾರ 30,000 ಆಸ್ತಿ ದಾಖಲೆಗಳ ಇದರಲ್ಲಿ ಇವೆ. ಆದರೆ ಈ ದಾಖಲೆಗಳು ಈ ಖಾತಾ ನಕಲಿಗೆ ಕಾರಣವಾಗಿರಬಹುದು ಎನ್ನುವುದು ಆತಂಕಕ್ಕೆ ಎದುರಾಗಿರುವಂಥದ್ದು. 2022ರಲ್ಲಿ ಬಿಬಿಎಂಪಿ ಆಸ್ತಿ ಮಾಲೀಕರ ಆಸ್ತಿಯನ್ನ ಡಿಜಿಟಲೀಕರಣ ಮಾಡುವಾಗಿ ಹಾಗೂ ಅಥವಾ ಈ ಖಾತಾ ಆಯ್ಕೆಯನ್ನ ಕಡ್ಡಾಯವಾಗಿ ಮಾಡಿತು. ಇದೀಗ ಆ ಆಸ್ತಿಗಳ ಮಾರಾಟಕ್ಕೆ ಈ ಖಾತಾವನ್ನ ಕಡ್ಡಾಯವಾಗಿ ಮಾಡಲಾಗಿದೆ.
ಈ ಹಿಂದೆ ಅರ್ಜಿದಾರರು ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಅಗತ್ಯ ದಾಖಲೆಗಳನ್ನ ಹಸ್ತಚಾಲಿತವಾಗಿ ಸಲ್ಲಿಸಬೇಕಾಗಿತ್ತು. ಇದಾದ ಮೇಲೆ ದಾಖಲೆಗಳನ್ನ ಸ್ಕ್ಯಾನ್ ಮಾಡಿ ಈ ಖಾತಾ ವಿತರಣೆ ಮಾಡಲು ಅಪ್ಲೋಡ್ ಕೂಡ ಮಾಡಲಾಗ್ತಾ ಇತ್ತು. ಈಗ ಆಸ್ತಿ ಮಾಲೀಕರು ಕರಡು ಮತ್ತು ಈ ಖಾತಾವನ್ನ ಡೌನ್ಲೋಡ್ ಮಾಡಿದ ನಂತರ ನೇರವಾಗಿ ಈ ಖಾತಾ ವೆಬ್ಸೈಟ್ನಲ್ಲಿ ತಮ್ಮ ದಾಖಲೆಗಳನ್ನ ಅಪ್ಲೋಡ್ ಮಾಡಲು ಈಗ ಒಂದಿಷ್ಟು ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಈ ಲೋಪವನ್ನ ಬಿಬಿಎಂಪಿ ಕಂದಾಯ ವಿಭಾಗದ ಅಧಿಕಾರಿಗಳು ಒಪ್ಪಿಕೊಂಡಿದ್ದಾರೆ. ಆದರೆ ಆತಂಕ ಪಡುವ ಅಗತ್ಯವಿಲ್ಲ. ಈ ಲೋಪವನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳಲಾಗ್ತಾ ಇದೆ ಅಂತ ಒಂದಿಷ್ಟು ಭರವಸೆಯನ್ನ ಕೊಟ್ಟಿದ್ದಾರೆ. ನೋಡಿ, ಈ ಆಸ್ತಿ ಕಳ್ಕೊಂಡ ಮೇಲೆ ಏನು ಭರವಸೆ ಕೊಡೋದು ಗೊತ್ತಿಲ್ಲ. ಬಟ್ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಕಂದಾಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಸೊ ಒಟ್ಟಾರೆಯಾಗಿ ಬಿಬಿಎಂಪಿ ಕಂದಾಯ ವಿಭಾಗದ ಅಧಿಕಾರಿಗಳು ಒಂದಿಷ್ಟು ಲೋಪ ಆಗಿದೆ ಒಪ್ಕೊಂಡಿದ್ದಾರೆ. ಆದರೆ ಆತಂಕ ಪಡುವ ಅಗತ್ಯವಿಲ್ಲ ಅಂತ ಹೇಳ್ತಾರೆ. ಈ ಲೋಪವನ್ನು ನಾವು ಸರಿಪಡಿಸುವ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮವನ್ನ ಕೈಗೊಳ್ತಾ ಇದ್ದೀವಿ. ನೋಡಿ, ಈ ಖಾತಾವನ್ನ ಮಾಡಿಸ್ಬೇಕು ಅಂತ ಸಾಕಷ್ಟು ಜನ, ಯಾಕಂದ್ರೆ ತಮ್ಮ ಆಸ್ತಿಗಳನ್ನ ಈ ಖಾತಾ ಮಾಡಿಸಿದಂತ ಸಂದರ್ಭದಲ್ಲಿ, ಡಿಜಿಟಲೀಕರಣವನ್ನು ಮಾಡಿಸಿದಂತ ಸಂದರ್ಭದಲ್ಲಿ ಹೌದಪ್ಪ ಇದು ಅಧಿಕೃತ ಇವರ ಆಸ್ತಿ ಅಂತ ಗೊತ್ತಾಗುತ್ತೆ. ಸಾಕಷ್ಟು ಬೆಂಗಳೂರಿನಲ್ಲಿ ನಾವು ನೋಡ್ತಾ ಇದ್ದೇವೆ. ಸಹಜವಾಗಿ ಬೆಂಗಳೂರು ಯಾವ ರೀತಿಯಾಗಿ ಬೆಳೀತಾ ಇದೆ ಅಂತಂದ್ರೆ ಪ್ರತಿ ದಿನ ಪ್ರತಿ ಕ್ಷಣವೂ ಕೂಡ ಆಸ್ತಿ ರೇಟು ಜಾಸ್ತಿ ಆಗ್ತಾ ಇದೆ. ಒಂದು ಬೆಂಗಳೂರಿನಲ್ಲಿ ಆಸ್ತಿ ತೆಗೆದುಕೊಂಡಿದ್ದಾರೆ ಅಂತಂದ್ರೆ ಸಿಕ್ಕಾಪಟ್ಟೆ ಬಿಡಪ್ಪ, ಏನು ಅಮೌಂಟು, ಏನು ಕತೆ ಅಂತ ಎಲ್ಲರೂ ಕೂಡ ನಾವು ಮಾತಾಡ್ತೀವಿ. ಆದರೆ ಈಗ ಬೆಂಗಳೂರಿನಲ್ಲಿ ಆಸ್ತಿ ಮಾರಾಟ ಸಮಯದಲ್ಲಿ ಸಾಕಷ್ಟು ಜನ ಒಂದಿಷ್ಟು ಮೋಸಗಳನ್ನು ಮಾಡ್ತಿರ್ತಾರೆ. ಯಾಕಂದರೆ ಯಾರ್ದೋ ಹೆಸರ ಮೇಲೆ ಇರುವಂಥದ್ದು, ಯಾರಿಗೂ ಕೂಡ ಮಾರ್ತಾರೆ. ಈ ಖಾತಾವನ್ನು ಬೇರೆಯವರ ಹೆಸರ ಮೇಲೂ ಕೂಡ ಮಾಡುವಂಥದ್ದು. ಅಂದರೆ ನಕಲಿ ದಾಖಲೆ ಸೃಷ್ಟಿ ಮಾಡುವಲ್ಲೂ ಕೂಡ ಕೆಲವೊಂದಿಷ್ಟು ಜನ ರೆಡಿ ಇರ್ತಾರೆ. ಸೊ ಅದಕ್ಕೆ ಹೇಳೋದು, ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಸಹಜವಾಗಿ ನೀವು ಒಂದು ಆಸ್ತಿಗಳನ್ನು ತಗೋತಾ ಇದ್ದೀರಿ, ಅದರಲ್ಲೂ ಕೂಡ ಬಿಬಿಎಂಪಿಯಿಂದ ಒಂದು ಈ ಖಾತಾವನ್ನು ಮಾಡಿಸ್ತಾ ಇದ್ದೀರಿ ಅಂತಂದಾಗ ಸೊ ನಿಮ್ಮ ಆಸ್ತಿಗಳನ್ನು ನಿಮ್ಮ ಹೆಸರ ಮೇಲೆ ಇದೆಯಾ ಇಲ್ವಾ ಅಂತ ಒಂದಿಷ್ಟು ಪರಿಶೀಲನೆ ಮಾಡಬೇಕಾದಂಥ ನಿಮ್ಮ ಜವಾಬ್ದಾರಿ ಇರುತ್ತೆ. ಸೊ ಹಾಗಾಗಿ ಸಾಕಷ್ಟು ಜನ ಕಳೆದ ಒಂದು 6 ರಿಂದ 7 ತಿಂಗಳಾಯಿತು ಅನ್ಕೋತೀನಿ ಮೋಸ್ಟ್ಲಿ ಈ ಖಾತಾ ಮಾಡಬೇಕು ಅಂತ. ಯಾಕಂದರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಸಾಕಷ್ಟು ಜನ ಹರಸಾಹಸವನ್ನು ಪಡ್ತಾ ಇದ್ದಾರೆ. ತಮ್ಮ ಆಸ್ತಿಯನ್ನು ತಮ್ಮ ಹೆಸರಿಗೆ ಮಾಡಿಕೊಳ್ಳೋದಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ಇದೆ. ಸೊ ಒಟ್ಟಾರೆಯಾಗಿ 30,000ಕ್ಕೂ ಅಧಿಕ ಆಸ್ತಿಗಳು ಬೆಂಗಳೂರಿನಲ್ಲಿ ಒಂದಿಷ್ಟು ಸಂಕಷ್ಟ ಪಡುವಂಥ, ಯಾಕಂದರೆ ಮಾಲೀಕರು ಸಂಪೂರ್ಣವಾಗಿ ಸಂಕಷ್ಟ ಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಈ ರೀತಿ ಲೋಪ ಆದಂಥ ಸಂದರ್ಭದಲ್ಲಿ ಹೌದು ನಮ್ಮ ಕಡೆಯಿಂದ ಒಂದಿಷ್ಟು ಲೋಪ ಆಗಿದೆ, ಅವೆಲ್ಲವೂ ಕೂಡ ನಾವು ಸರಿಪಡಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಒಂದಿಷ್ಟು ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಒಟ್ಟಾರೆಯಾಗಿ ಏನಾಗುತ್ತೆ ಅಂತ ನಾವಿಲ್ಲಿ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.